ನೋಡಿದೆ ಆಟ ಆಟ ತೆಗಿ ತೆಗಿ ಮಾಡು ಕೊಡಿಸ್ತೀಯ ಇವಳಿಗೆ ಗೊತ್ತ ತರ ಬರ್ತೀಯ ಮಾಡಕ್ಕೆ ಸಕಲ ಕಲಾ ಬಲ್ಲವರು ಸಕಲ ಕಲಾ ವಲ್ಲಭರಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್. ನನ್ನ ಮಗಳು ಬೇಬಿ ಕಾರ್ನ್ ಮಂಚೂರಿ ಮಾಡ್ಕೊಡು ಅಂದ್ಲು. ಅದನ್ನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಬೇಬಿ ಕಾರ್ನ ತೊಳ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಕ್ರಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಂಗೆ ಕಟ್ ಮಾಡಿದ್ರೆ ಮಕ್ಳು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕ್ರಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಕೂಡ ಒಂದು ಸ್ಫೂರ್ತಿ ಅನಿಸುತ್ತೆ. ಈಗ ನೀರು ಕಾಯ್ತಾ ಇದೆ. ಆ ಕಾಯ್ತಾ ಇರೋ ನೀರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಅವನ್ನ ಬಾಯಿಲ್ ಮಾಡ್ಕೊತೀನಿ. ಉಪ್ಪಿನ ಜೊತೆ ಲವಂಗ ಬಿತ್ತು. ಅದು ಲವಂಗ ಯಾಕಪ್ಪ ಬಿತ್ತು ಅಂತಂದ್ರೆ ನಾನು ಉಪ್ಪೊಳಗಡೆ ಲವಂಗ ಹಾಕಿಟ್ಟಿದ್ದೆ. ಉಪ್ಪಿನ ಒಳಗಡೆ ನಾನು ಲವಂಗ ಯಾಕಪ್ಪ ಇಟ್ಟಿದ್ದೆ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಉಪ್ಪೊಳಗಡೆ ಲವಂಗ ಹಾಕಿಟ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಯಾವಾಗೂ ಕೂಡ ಉಪ್ಪೊಳಗಡೆ ಒಂದು 5 ಲವಂಗನ ಹಾಕಿಟ್ಟಿರ್ತೀನಿ. ಮನೇಲಿ ಲವಂಗ ಇದ್ದೇ ಇರ್ತವೆ. ಅವನ್ನ ತೆಗೆದು ನಾವು ಉಪ್ಪೊಳಗಡೆ ಹಾಕೋದ್ರಿಂದ ನಮ್ಗೇನು ಕಷ್ಟ ಆಗಲ್ಲ ಅಲ್ವಾ. ಅದು ಒಂದು ಟಿಪ್ಸು, ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೆಲ್ಲ ಆದ್ಮೇಲೆ ಅವನ್ನ ಸ್ವಲ್ಪ ಹೊತ್ತು ಬಾಯಿಲ್ ಮಾಡ್ಕೊಂಡು ತೆಕ್ಕೊಂಡು ಅದಕ್ಕೆ ನಾನು ಕಾರ್ನ ಪುಡಿ ಸ್ಟೋರಲ್ಲಿ ಸಿಗ್ತತೆ ತಗೊಂಬಂದು ಹಾಕಿದೀನಿ. ಹಾಗೆ ಅದಕ್ಕೆ 100 ಗ್ರಾಮ್ ಕಾರ್ನ್ಗೆ ಒಂದು 70 ಗ್ರಾಮ್ ಆಗೋಷ್ಟು ಮೈದಾ ಕೂಡ ಹಾಕಿದೀನಿ. ಈ ಮೈದಾ ಪುಡಿ ಹಾಕ್ಬಿಟ್ಟು ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ. ನೀವು ಇವಾಗೆ ಕೂಡ ಅರಿಶಿನನೂ ಕೂಡ ಸೇರಿಸ್ಬೋದು. ನಾನು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಈಗ. ಆನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಮೊದಲಿಗೆ ನಾವು ಅದು ಕಾರ್ನ ಸುಡ್ತಾ ಇರ್ತಾವಲ್ವಾ, ಹಂಗಾಗಿ ಸ್ವಲ್ಪ ಒಂದು ಸ್ಪೂನ್ ತಗೊಂಡು ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗೆ ಮಾಡಿ ಅದನ್ನ ಸ್ವಲ್ಪ ತಣ್ಣಗಾಗುತ್ತೆ. ನಿಮ್ಗೆ ಅದು ಏನಾದ್ರೂ ಇನ್ನೂ ಅದು ಫುಲ್ ಕಲಿಸ್ಕೊಳ್ಲಿಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಅದಕ್ಕೆ ನೋಡ್ಕೊಂಡು ನಾವು ನಮ್ಗಿದು ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಕಲಿಸ್ಕೊಂಡು ನಾವು ಅದನ್ನ ಗೋಬಿ ಮಂಚೂರಿನ ತರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಲಾಸ್ಟಿಗೆ ನಾನು ಇಲ್ಲಿ ಯಾವುದೇ ರೀತಿಯ ಕಲರ್ನ ಹಾಕ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ. ಹಾಕಿ ಚೆನ್ನಾಗಿ ಕಲಸಿಟ್ಟೆ. ನಾನೇನು ಇದನ್ನ ಕಲಸ್ಬಿಟ್ಟೇನು ಜಾಸ್ತಿ ಹೊತ್ತು ಬಿಡ್ಲಿಲ್ಲ. ಸ್ವಲ್ಪ ಆಯಿಲ್ ಕಾಯೋವರೆಗೂ ಅಷ್ಟೇ ಬಿಟ್ಟೆ. ಆಯಿಲ್ ಕಾಯ್ತಲೆನ ಅದ್ರೊಳಗಡೆ ಹಾಕ್ಬಿಟ್ಟು ಅವನ್ನೆಲ್ಲ ಫ್ರೈ ಮಾಡ್ಕೊಂತೀನಿ. ಮಾಮೂಲಿ ನೀವು ಗೋಬಿ ಮಂಚೂರಿ ಯಾವ ರೀತಿ ಮಾಡ್ಕೊಂತೀರಾ ಸೇಮ್ ಇದು ಕೂಡ ಅದೇ ತರ ಪ್ರೊಸೆಸ್. ಆ ತರನೇ ಮಾಡ್ಕೊಂಡ್ರೆ ಆಯ್ತು. ಎಲ್ಲವನ್ನು ನಾವು ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೊಂತೀನಿ. ನಾನು ಇಲ್ಲಿ ಪ್ಯೂರ್ ಕಡಲೆಕಾಯಿ ಎಣ್ಣೆ ಬಳಸಿರೋದ್ರಿಂದ ಸ್ವಲ್ಪ ಉಪ್ಪು ಬರ್ತಾ ಇದೆ. ನಾನು ಬೇರೆ ಯಾವುದೇ ಎಣ್ಣೆನೂ ತಗೊಳಲ್ಲ. ಬರೀ ಕಡಲೆ ಬೀಜ ತಗೊಂಡ್ಬಿಟ್ಟು ಅದನ್ನ ಮಿಲ್ಗಾಡಿಸ್ಕೊಂಡ್ ಬರ್ತೀನಿ. ಈಗ ಬರ್ತಿರೋ ಎಲ್ಲ ಎಣ್ಣೆಗಳಲ್ಲೂ ಸ್ವಲ್ಪ ಎಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇನ ಕಡಲೆಕಾಯಿ ತಗೊಂಡ್ಬಿಟ್ಟು ಅದರಿಂದ ಎಣ್ಣೆ ತೆಗೆಸ್ಕೊಂಡ್ ಬರ್ತೀವಿ. ಈ ರೀತಿಯಾಗಿ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಬೇಕು. ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಟೈಮ್ ಆಗಲ್ಲ ಅಂತ ಇದ್ರೆ ಅಷ್ಟರೊಳಗಡೆ ನಮ್ಮ ಮನೆಯವ್ರು ಬಂದು ನನಗೆ ಇವು ಬೇಡ, ನಾನು ಪಾನಿಪುರಿ ಮಾಡ್ತೀನಿ ಅಂತ ಹೇಳಿ ಬಂದ್ರು. ನೋಡಿ, ಪಾನಿಪುರಿ ಪ್ಯಾಕೆಟ್ ಕೂಡ ತಗೊಂಡ್ಬಂದು ಇಟ್ಟಿದ್ದಾರೆ. ನನ್ಗೆ ಇದ್ರಲ್ಲಿ ಪುರಿ ತಿಳಿಸ್ಕೊಡು, ನಾನು ಪಾನಿಪುರಿ ಮಾಡ್ಕೊಂತೀನಿ ಅಂತ. ಈ ಒಂದು ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಿಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಹಾಗಾಗಿ ಎಲ್ಲರೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಒಂದು ಈ ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಬೇರೆ ಮಾಡ್ಲಿಕ್ಕೆ ಗ್ರೌಂಡ್ ಇಲ್ಲ. ಮತ್ತೆ ಯಾವಾಗ ಒಂದೇ ಬಾಣ್ಲಾಗ ಮಾಡಕ್ಕಾಗುತ್ತಾ? ವೆರೈಟಿ ಬಾಣ್ಲಿ ಇಕ್ಬೇಕು. ತಂದಿದ್ದೆ ಇನ್ನು ಮೊನ್ನೆ 1-2 ತಂದು ಕೊಟ್ಟಿದ್ಯಲ್ಲ, ಅವು ಸೇಮ್ ಹಿಂಗೆ ಇರೋದು. ಅದಕ್ಕೆ ಒಂದೇ ಸಾಕು ಒಂದ್ಸತಿ. ನಾನ್ ಸ್ಟಿಕ್ಕು ನೋಡಿದೆ ಆಟ ಆಟ ತೆಗಿ ತೆಗಿ ಮಾಡು ಕೊಡಿಸ್ತೀಯ.
ಏನು ಗೊತ್ತೊಂಥರ ಬರ್ತೀವಿ ಮಾಡಕ್ಕೆ. ಸಕಲ ಕಲಾವಲ್ಲಭರು. ಸಕಲ ಕಲಾ ವಲ್ಲಭರಲ್ಲ. ಅಡುಗೆ ಇಂಟ್ರೆಸ್ಟ್ ಎಲ್ಲ ಮಾಡಬೇಕು. ಅಕ್ಕ ಇದೆಯಲ್ಲ ಮಾಡಿ. ನಮ್ಮ ತಾತ ಅಂದಿರು ಎಲ್ಲ ನೆನಪಾಕ. ನಿಮ್ಮ ತಾತಂದ್ರೆಲ್ಲ ನೆನಪು. ಮತ್ತೆ ಒಂದಿನಕ್ಕೂ ಮಾಡ್ಕೊಡಲ್ಲ. ನಾವು ಕೈ ಟೇಸ್ಟು ತಿನ್ನಬೇಕು ಆಗ್ತದೆ ಹಾಗೆ. ಅದಕ್ಕೆ ಮಾಡಲ್ಲ ಅನ್ಸುತ್ತೆ. ಆಮೇಲೆ ಊರಲ್ಲಿ ಜನ ಎಲ್ಲ ಬಂದು ಸ್ವಲ್ಪ ಕೊಡ್ರೆ ಅಂತ ಇಟ್ಕೊಂಡ್ರೆ ಆಯ್ತು ಅಂದಾಗ ನಿಮ್ಮ ಐಟಮ್ ಮಾಡ್ಕೊಳ್ಳಿ. ಇಲ್ಲವಾ ಪುದೀನ ಸೊಪ್ಪು ಐತೆ ಪಾರಿ ಪುದೀನ ಸೊಪ್ಪು ಕಣೆ ಅದು. ಐತೆ ಕಡೆ ವಿಡಿಯೋ ಕಟ್ ಮಾಡಿ ನಂದಿದ್ದೆ ನೋಡು. ಪುದೀನ ಅಂತಾನೆ ಅದಕ್ಕೆ ಪುದೀನ ಅಲ್ಲ. ಅವಳು ದೀಪ್ತಿ ಹೇಳ್ಕೊಂಡು ಅವಳು ಹೇಳಿ ಪುದೀನ ಅಂತ. ಇದೇನು ಪುದೀನ ಅಲ್ಲ, ಪುದೀನ ನಮಗೆಲ್ಲ ಪುದೀನ. ಯಾರು ಏನು ಹೇಳಲೇ ಇಲ್ಲ ಹೆಂಗೈತೆ ಅಂತ. ಸುಮ್ಮನೆ ತಿನ್ಕೊಂತ ಇದ್ದೀರ. ನೀನೀಗೆಲ್ಲ ಸೂಪರೇ. ನಕುಲ ನಿನ್ಗ ಅದೇ ಎಮ್ಮೆ ಉದ್ದಂಗೆ ಊದ್ಕೊಂತ ಇರೋ. ಸೂಪರ್ ಆಗೈತೆ ನಿಮಗೆ, ಸೂಪರ್ ಆಗೈತೆ.